ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಪೋಷಣ್ ಅಭಿಯಾನ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಬಹುದೊಡ್ಡ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಣ್ ಮಾಸಾಚರಣೆ ಆಚರಣೆ ಮಾಡಲಾಗುತ್ತೆ. ಹಾಗಾಗಿ ಈ ಒಂದು ಮಾಸಾಚರಣೆಯ ಉದ್ದೇಶ, ಮಹತ್ವದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ನ್ಯೂಟ್ರಿಷನ್ ಅಂಡ್ ಡಯಾಟಿಟಿಕ್ಸ್, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್, ಬೆಳಗಾವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಈಗ ಈ ಒಂದು ಪೋಷಣ್ ಅಭಿಯಾನದ ಹಿನ್ನೆಲೆ ಹಾಗೇನೆ ಅದರ ಮುಖ್ಯ ಉದ್ದೇಶದ ಬಗ್ಗೆ ತಿಳಿಸ್ಕೊಡಿ. ಮೊದಲಿಗೆ ಎಲ್ಲರಿಗೂ ರಾಷ್ಟ್ರೀಯ ಪೋಷಣ ಮಾಹದ ಶುಭಾಶಯಗಳು. ಇದು ರಾಷ್ಟ್ರೀಯ ಪೋಷಣ ಮಾಹ, ಇದು ಇನಿಷಿಯೇಟ್ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಸರ್ ಅವರು 2018ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಇದ್ರ ಉದ್ದೇಶ ಏನಾಗಿತ್ತಂದ್ರೆ, ಈಗ NFHS ಸರ್ವೇಸ್ ಆಗ್ತದೆ, ಎವ್ರಿ 5 years 10 years ಒಮ್ಮೆ ಸರ್ವೆ ಮಾಡ್ತಾರೆ. ಆ ಸರ್ವೆ ಮುಖಾಂತರ ಜಾಸ್ತಿ ಕುಪೋಷಣೆ, ಅಪೌಷ್ಟಿಕತೆ ಈ ಮಕ್ಕಳಲ್ಲಿ ಮತ್ತು ಹೆಣ್ಮಕ್ಳಲ್ಲಿ ಮತ್ತು ಈ ಅಡಲ್ಸೆಂಟ್ ಗರ್ಲ್ಸ್ ಅಲ್ಲಿ ಜಾಸ್ತಿ ಕಂಡು ಬಂತು. ಸೊ ಅವರು ಈಗ ಇದನ್ನ ಏನಾದರೂ ನಾವು ಇನಿಷಿಯೇಟ್ ಮಾಡಬೇಕು, ಇದ್ರ ಬಗ್ಗೆ ವಿಚಾರ ಜಾಸ್ತಿ ಮಾಡಬೇಕು ಅಂತ ಹೇಳಿ 2018ರಲ್ಲಿ ರಾಷ್ಟ್ರೀಯ ಪೋಷಣ ಮಾಹ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನಾಗ್ತದೆ, 1 day ಅಂತಂತಲ್ಲ. ಸೊ ನ್ಯೂಟ್ರಿಷನ್ ಮತ್ತು ಪೌಷ್ಟಿಕತೆ ಇದು ಮುಖ್ಯವಾದದ್ದು. ಓಕೆ, ಸೊ ಎಲ್ಲರೂ ಬೆಳವಣಿಗೆ, ಒಂದು ದೇಶದ ಬೆಳವಣಿಗೆ ಎಲ್ಲ ನಾವು ಎಷ್ಟು ಹೆಲ್ದಿ ಇರ್ತೇವೆ ಅದ್ರ ಮೇಲೆ ಇರ್ತದೆ. ಸೊ ನಾವು ಹೆಲ್ದಿ ಇದ್ದಷ್ಟು ನಮ್ಮ ಕಂಟ್ರಿ ಹೆಲ್ದಿ ಇರ್ತದೆ. ಸೊ ಆ ಒಂದು ಉದ್ದೇಶದಿಂದ ಇದನ್ನ ನಾವು ಕೇವಲ ಒಂದು ದಿವಸ ಅಲ್ಲ, ಈಗ ನೋಡ್ರಿ ನೀವೆಲ್ಲ ಡೇಸ್ಗಳು 1 day ಅಂತ ಇರ್ತದೆ, ಬಟ್ ನಾವು ಇದನ್ನ ಮಾಹ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಮಾಹ ಅಂದ್ರೆ ಆಲ್ಮೋಸ್ಟ್ 1 month 30 days. ಈ ಸಲ ಇದು ಪೋಷಣ್ ಮಾಹ ಸೆಪ್ಟೆಂಬರ್ 12ರಿಂದ ಅಕ್ಟೋಬರ್ 12 ತನಕ ನಾವು ಇದನ್ನ ಆಚರಿಸ್ತಾ ಇದ್ದೀವಿ. ಸೊ ಈ ಆಚರಣೆ ಒಳಗ ಹಲವಾರು ಆಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತದೆ, ಗೌರ್ಮೆಂಟು ಮಾಡ್ತದೆ. ನಾವು ಆಸ್ ಎ ಡಿಪಾರ್ಟ್ಮೆಂಟ್ ಆಫ್ ನ್ಯೂಟ್ರಿಷನ್ ಅಂಡ್ ಡಯಾಟಿಟಿಕ್ಸ್ ನಾವು ಕೂಡ ಈ ಅವೇರ್ನೆಸ್ ಪ್ರೋಗ್ರಾಮ್ಸು, ಸಮ್ ವರ್ಕ್ಶಾಪ್ಸು, ಸಮ್ ಕಾಂಪಿಟೇಷನ್ಸು ಮಕ್ಕಳಲ್ಲಿ, ಆಮೇಲೆ ಟಾಕ್ಸ್ ಇಡ್ತೀವಿ. ಈ ಥರ ಎಲ್ಲ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ, ನಾಟ್ ಓನ್ಲಿ ಇನ್ ಮಾಹ, ನ್ಯೂಟ್ರಿಷನ್ ಮಾಹ, ಬಟ್ ಅದರ್ವೈಸ್ ಆಲ್ಸೋ ನಾವು ಯೂಶ್ವಲಿ 1 ತಿಂಗಳು ಅಥವಾ ಪ್ರತಿಯೊಂದು 2 ತಿಂಗಳಿಗೊಮ್ಮೆ ಈ ಅವೇರ್ನೆಸ್ ಪ್ರೋಗ್ರಾಮ್ಸು ಆಕ್ಟಿವಿಟೀಸ್ ಏನಾದರೂ ಮಾಡ್ತಾ ಇರ್ತೀವಿ. ಈ ಸಲ ಅದು ಇನ್ನೊಂದೇನು ಮುಖ್ಯ ಅಂದರೆ, ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಸರ್ ಅವರು ಸೆಪ್ಟೆಂಬರ್ 17ರಂದು ರಾಷ್ಟ್ರೀಯ ಪೋಷಣ್ ಮಾಹನ್ನ ಲಾಂಚ್ ಮಾಡಿದ್ರು. ಈ ಸಲ ಮುಖ್ಯ ಉದ್ದೇಶ ಏನಿಟ್ರು ಅಂತಂದ್ರೆ, ಸ್ವಸ್ಥ ನಾರಿ ಸಶಕ್ತ ಪರಿವಾರ. ಯಾಕಂದ್ರೆ ಒಂದು ನಾರಿ, ಒಬ್ಬ ಹೆಣ್ಮಗಳು ಸ್ವಸ್ಥ ಇದ್ಲಂದ್ರೆ ದ ಎಂಟೈರ್ ಫ್ಯಾಮಿಲಿ ವಿಲ್ ಬಿ ಹೆಲ್ದಿ ಅಂತ ಹೇಳಿ ಅದನ್ನೊಂದು ಈ ಸಲ ಇನಿಷಿಯೇಟ್ ಮಾಡಿದ್ದಾರೆ ಅಲಾಂಗ್ ವಿತ್ ಪೋಷಣ್ ಮಾಹ. ಸೊ ನಾವು ಇನ್ ನೆಕ್ಸ್ಟ್ ಟೈಮ್ ಮೋರ್ ಕಾನ್ಸಂಟ್ರೇಷನ್ ಆ್ಯಂಡ್ ಕೇರ್ ಇಸ್ ಟೇಕನ್ ಟುವರ್ಡ್ಸ್ ವುಮೆನ್. ಸೊ ಸ್ವಸ್ಥ ನಾರಿ ಸಶಕ್ತ ಪರಿವಾರ. ಒಂದು ಪರಿವಾರ ಹೆಲ್ದಿ ಇತ್ತಂದ್ರೆ ಅಲ್ಟಿಮೇಟ್ಲಿ ಅದು ಒಂದು ದೇಶನೂ ಒಂದು ಹೆಲ್ದಿ ಇದ್ದಂಗೆ. ಸೊ ಈ ಸಲ ಅದನ್ನ ಇನಿಷಿಯೇಟ್ ಮಾಡಿದ್ದಾರೆ. ಮೇಡಮ್, ಈಗ ಪ್ರತಿ ವರ್ಷ ಕೆಲವೊಂದಷ್ಟು ವಿಶೇಷವಾದ ಅಂಶಗಳ ಆಧಾರದ ಮೇಲೆ ಒಂದು ಪೋಷಣ್ ಅಭಿಯಾನವನ್ನ ಆಚರಣೆ ಮಾಡಲಾಗುತ್ತೆ. ಈ ಒಂದು ಪೋಷಣ್ ಮಾಸಾಚರಣೆಯ ಯಾವ ಒಂದು ಪ್ರಮುಖ ವಿಷಯಗಳ ಮೇಲೆ ಒಂದು ಕೇಂದ್ರೀಕೃತವಾಗಿದೆ? ಈ ವರ್ಷದ ಘೋಷವಾಕ್ಯ ಏನು ಅಂತ ಮೇಡಮ್? ಈ ಪ್ರತಿ ಸಲ ನಾವು ಒಂದು ಥೀಮ್ ಇಟ್ಕೊಂಡು ಪ್ರತಿ ವರ್ಷ ಒಂದೊಂದು ಥೀಮ್ ಅದನ್ನು ಫಾಲೋ ಮಾಡ್ಕೊತ ಹೋಗ್ತೀವಿ. ಈ ಸಲ ಮಲ್ಟಿಪಲ್ ಥೀಮ್ಸ್, ಈ ಎವ್ರಿ ಟೈಮ್ ಥೀಮ್ ಒಂದು ಕಾಮನ್ ಥೀಮ್ ಇರ್ತದೆ, ಅದರ ಅಂಡರ್ ಹಲವಾರು ಬರ್ತದೆ. ಸೊ ಈ ಸಲ ನಾವು ವಿ ಆರ್ ಅಡ್ರೆಸ್ಸಿಂಗ್ ಜಾಸ್ತಿ ಈ ಸಲ ಥೀಮ್ ಒಳಗೆ ರಿಡ್ಯೂಸಿಂಗ್ ಶುಗರ್ ಆ್ಯಂಡ್ ಆಯಿಲ್ ಕನ್ಸಪ್ಷನ್, ಅಂದರೆ ಸಕ್ಕರೆ ಮತ್ತು ಎಣ್ಣೆನ ಕಡಿಮೆ ಸೇವನೆ ಮಾಡಿ. ಆಮೇಲೆ ಈಗ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್, ಮಕ್ಕಳಲ್ಲಿ ನಾವು ಅವ್ರಿಗೆ ಅಪೌಷ್ಟಿಕತೆ ಬಗ್ಗೆ ಸ್ಕೂಲ್ ಇದರಿಂದನೇ ಸ್ಟಾರ್ಟ್ ಮಾಡಬೇಕು, ಅವ್ರಿಗೆ ಅವೇರ್ನೆಸ್ ಸ್ಟಾರ್ಟ್ ಮಾಡಬೇಕು. ಅವ್ರಿಗೆ ನಾವು ಅದರ ಇಂಪಾರ್ಟೆನ್ಸ್, ಅದರ ಮುಖ್ಯಾಂಶಗಳು, ಅಪೌಷ್ಟಿಕತೆಯಿಂದ ಆಗುವ ರೋಗಗಳು ಏನೇನು ಅಂತೇಳಿ ನಾವು ಸ್ಕೂಲ್ ಡೇಸ್ದಿಂದ ಫ್ರಮ್ ದ ಇನಿಷಿಯಲ್ ಡೇಸ್ ನಾವು 1st standard 2nd standard ಒಂದು ಚಾಪ್ಟರ್ ಇಟ್ಟುವಂತ ಹೋದ್ರೂ, ಸೊ ನಾವು ಅಲ್ಲಿ ಪೇರೆಂಟ್ಸೂ ಅವೇರ್ ಆಗ್ತಾರೆ, ಮಕ್ಕಳನ್ನು ಫುಡ್ ಬಗ್ಗೆ, ಹೆಲ್ದಿ ಡೈಟ್ ಬಗ್ಗೆ ಅವ್ರಿಗೂ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ ಅಂತೇಳಿ. ಸೊ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಅಲಾಂಗ್ ವಿತ್ ದಟ್ ಎಜುಕೇಷನ್, ನಾವು ಅದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕಂತೇಳಿ ಅದು ಒಂದು 2ನೇ ಥೀಮು. ಇನ್ನೊಂದು, ಈಗ ನೀವೆಲ್ಲ ಕಡೆ ಈಗ ಪೋಸ್ಟರ್ಸ್ ನೋಡ್ಬೋದು, ವಿಡಿಯೋಸ್ ನೋಡ್ತಾ ಇದ್ದೀರಿ, ಏಕ್ ಪೇಡ್ ಮಾಕೆ ನಾಮ್ ಅಂತೇಳಿ ಅದು ಒಂದು ಥೀಮ್ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ನಾವು ಇಲ್ಲಿ ಹಲವಾರು ರೀತಿಯಿಂದ ತಗೋಬೋದು ಅದನ್ನು. ಏಕ್ ಪೇಡ್ ಮಾಕೆ ನಾಮ್ ಅಂತೇಳಿ, ಏಕ್ ಪೇಡ್, ಈಗ ಮಾ ಅಂದ್ರೆ ನಾವು ಮದರ್ ಅರ್ಥನ್ನು ಕಂಪೇರ್ ಮಾಡ್ಬೋದು, ಅಥವಾ ನಮ್ಮ ತಾಯಿಗೂ ಅಂತನೂ ಕಂಪೇರ್ ಮಾಡ್ಬೋದು, ಅಥವಾ ನೀವು ಯಾವ ಇನ್ಸ್ಟಿಟ್ಯೂಟ್ ಅಥವಾ ಇದರಲ್ಲಿ ಸೇವೆ ಮಾಡ್ತಾ ಇದ್ದೀರಿ ಅದನ್ನು ನಮ್ಮ ತಾಯಿ ಅಂತಲೇ ನಾವು ತಗೊಳುತ್ತೆ. ಓಕೆ, ಸೊ ಅದರಿಂದ ನೀವು ಒಂದು ಗಿಡ ಹಚ್ಚಿರಿ,
ಯಾರಿಗೆ ನೀವು ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತೀರಿ, ಟ್ರಿಬ್ಯೂಟ್ ಕೊಡ್ತೀರಿ, ಸೊ ಅವ್ರಿಗಿಂದ ಒಂದು ಗಿಡ ಹಚ್ಚಿರಿ ಅಂತೇಳಿ. ಸೊ ಏಕ ಪೇಡ ಮಾಕೆ ನಾಮ್ ಅಂತೇಳಿ. ಸೊ ಅಂದರೆ ನಾವು ಒಂದು ನಮ್ಮ ಅರ್ಥನ್ನು ಪ್ರೊಟೆಕ್ಟ್ ಮಾಡೋದು. ಈ ಥರ ಈ ಸಲ ಅದನ್ನು ನಾವು ಇನಿಷಿಯೇಟ್ ಮಾಡಿದ್ದಾರೆ, ಏಕ ಪೇಡ ಮಾಕೆ ನಾಮ್ ಅಂತೇಳಿ. ಸೊ ಅದರಿಂದ ನಾವು ಎನ್ವಿರಾನ್ಮೆಂಟ್ ಕೇರು ಆಗ್ತಾ ಇದೆ ಇಲ್ಲೇ. ಓಕೆ, ಸೊ ಫ್ರೆಶ್ ಏರ್, ಮೋರ್ ಟ್ರೀಸ್. ಈಗ ನಾವು ಎಲ್ಲ ಈಗ ಅರ್ಬನೈಸೇಷನ್ ಒಳಗೆ ನೋಡ್ತಾ ಇದ್ದೀವಿ, ರೋಡ್ ಕನ್ಸ್ಟ್ರಕ್ಷನ್, ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನ್, ನಾವು ಜಾಸ್ತಿ ಮರಗಳನ್ನ ಕಡಿತಾ ಇದ್ದೀವಿ. ಸೊ ಅದು ಒಂದು ಉದ್ದೇಶ ಇಟ್ಟುಕೊಂಡು ಈ ಸಲ ಇದನ್ನು ಇನಿಷಿಯೇಟ್ ಮಾಡಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಥೀಮ್ ಒಳಗೆ ಇನ್ಕ್ಲೂಡ್ ಆಗಿದ್ದಂದ್ರೆ ಇನ್ಫೆಂಟ್ ಆ್ಯಂಡ್ ಯಂಗ್ ಚೈಲ್ಡ್ಸ್ ಫೀಡಿಂಗ್ ಪ್ರಾಕ್ಟೀಸಸ್. ಓಕೆ, IYCF ದವರು ಇದನ್ನು ದೇ ಟೇಕ್ ಕೇರ್ ಆಫ್ ದಿಸ್. ಸೊ ಚಿಕ್ಕ ಮಕ್ಕಳು ಬೆಳವಣಿಗೆ ಮತ್ತು ಅವರು ಫೀಡಿಂಗ್ ಪ್ರಾಕ್ಟೀಸಸ್, ಈಗ ಬ್ರೆಸ್ಟ್ ಫೀಡಿಂಗ್ ಪ್ರಾಕ್ಟೀಸಸ್, ಇದೆಲ್ಲ ಮುಖ್ಯ ಉದ್ದೇಶಗಳಾಗಿದೆ. ಈಗ ಎಷ್ಟೋ ಜನರಿಗೆ ಫೀಡಿಂಗ್ ಪ್ರಾಕ್ಟೀಸಸ್ ಗೊತ್ತಿರಲ್ಲ. ಈಗ ಫಸ್ಟ್ 6 ತಿಂಗಳು ನಾವು ಕೇವಲ ತಾಯಿಯ ಎದೆ ಹಾಲನ್ನ ಕೊಡಬೇಕು ಮಕ್ಕಳಿಗೆ. ಸೊ ಅದು ಈಗ ಮಕ್ಕಳಿಗೆ ಪೌಷ್ಟಿಕ ಎದೆ ಹಾಲು ಬರಬೇಕು ಅಂತಂದ್ರೆ ತಾಯಿ ತನ್ನ ಗರ್ಭಾವಸ್ಥೆ ಒಳಗೆ ಒಳ್ಳೆ ಆಹಾರನ ಸೇವನೆ ಮಾಡಬೇಕು. She has to eat a healthy diet, follow a healthy diet, eat a healthy food during pregnancy. ಅದಾದ್ರೆ ಮಾತ್ರ ಮಗುಗೆ ಒಳ್ಳೆ ಪೋಷಣೆ ಬರ್ತದೆ ಹಾಲು ಮುಖಾಂತರ, ಎದೆ ಹಾಲು ಮುಖಾಂತರ. ಅದು ಇಷ್ಟು ಪೌಷ್ಟಿಕ ಇರ್ತದೆ ಅಂದ್ರೆ ಎದೆ ಹಾಲು, ಇಟ್ ಹ್ಯಾಸ್ ಮೆನಿ ಆಂಟಿಬಾಡೀಸ್ ಇನ್ ಇಟ್. ಸೊ ರೋಗ ನಿರೋಧಕ ಶಕ್ತಿನ ತಗೊಂಡೇ ಬರ್ತದೆ ಅದು ಹಾಲು. ಮತ್ತು ಅದಕ್ಕೆ ಈ ಹಾಲಕ್ಕೆ ಅದಷ್ಟೇ ಮಗುಗೆ ಪಚನ ಆಗೋದು. ಬೇರೆ ಹೊರಗಡೆದ ಹಾಲು ಮತ್ತು ಯಾವುದೇ ನಾವು ನೀರು ಸಹತು ಈವನ್ ವಾಟರ್ ಕೆನಾಟ್ ಬಿ ಡೈಜೆಸ್ಟೆಡ್ ಬೈ ಜಸ್ಟ್ ಬಾರ್ನ್ ಬೇಬಿ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಆಮೇಲೆ ಐರನ್ ಕಂಟೆಂಟು, ಅಕ್ಕಿ ಪ್ರೆಗ್ನೆನ್ಸಿ ಒಳಗೆ ಒಳ್ಳೆ ಆಹಾರ, ಐರನ್ ರಿಚ್ ಅಥವಾ ಕೊಬ್ಬು ಇರುವ ಜಾಸ್ತಿ ಆಹಾರನ ಸೇವನೆ ಮಾಡಿದರೆ 6 ತಿಂಗಳ ತನಕ ಮಗುಗ ಐರನ್ ಡೆಫಿಷಿಯನ್ಸಿ ಇರಲ್ಲ. ಇದು ಯಾರು ಎದೆ ಹಾಲು ಕೂಡಿಸ್ತಾರ ಅವ್ರ ಮಕ್ಕಳು 6 ಮಂತ್ಸ್ ತನಕ ಅವರಿಗೆ ರಕ್ತದ ಕೊರತೆ ಇರಂಗಿಲ್ಲ ಮಕ್ಕಳಿಗೆ. ಸೊ ರಕ್ತದ ಅಷ್ಟೇ ಅಲ್ಲದೆ ಎಲ್ಲ ಅಂಗಗಳು ಬೆಳವಣಿಗೆ ಪ್ರಾಪರ್ ಆಗ್ತದೆ. ಸೊ 6 ಮಂತ್ಸ್ ತನಕ ನಾವು 6 ತಿಂಗಳ ತನಕ ಎದೆ ಹಾಲು ಇರ್ತದೆ. ಅದರ ನಂತರ ನಾವು ವೀನಿಂಗ್ ಅಂತ ಸ್ಟಾರ್ಟ್ ಮಾಡ್ತೀವಿ. ವೀನಿಂಗ್ ಅಂದ್ರೆ ಹೊರಗಡೆಯಿಂದ ಆಹಾರ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಅದು ಆಹಾರ ಸೇವನೆ ಮಾಡೋದು ಒಂದು ಪದ್ಧತಿ ಇರ್ತದೆ. ಫಸ್ಟ್ ಇನಿಷಿಯಲಿ ನಾವು ಯಾವ ಥರ ಆಹಾರ ಕೊಡಬೇಕು, ಲಿಕ್ವಿಡ್ ಡಯಟಿಂದ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಸೆಮಿ ಸಾಲಿಡ್, ಆಮೇಲೆ ಗ್ರ್ಯಾಜುಲಿ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಬೇಕು. ಅದು ಪೌಷ್ಟಿಕ ಭರಿತ ಆಹಾರ ಇರಬೇಕು. ಪ್ರೋಟೀನ್ಸ್ ಸ್ವಲ್ಪ ಇರಬೇಕು, ಅದರಲ್ಲಿ ಜಾಸ್ತಿ ಇರಬೇಕು. ಕಾರ್ಬೋಹೈಡ್ರೇಟ್ಸ್, ಎನರ್ಜಿ, ಯಾಕಂದ್ರೆ ಬೆಳವಣಿಗೆ ಆಗಬೇಕಂದ್ರೆ ಮಕ್ಕಳಿಗೆ ಜಾಸ್ತಿ ಎನರ್ಜಿ ಬೇಕು. ಸೊ ಎನರ್ಜಿ ಡೆನ್ಸು, ಪ್ರೋಟೀನ್ ಡೆನ್ಸು, ಮತ್ತು ಫ್ಯಾಟನ್ನು ಎನರ್ಜಿ ಕೊಡ್ತದೆ. ಸೊ ಇವೆಲ್ಲ ದಿಸ್ ಆಲ್ ಥಿಂಗ್ಸ್ ಆರ್ ಟೇಕನ್ ಕೇರ್ ಬೈ ದಿಸ್ ಇನ್ಫಂಟ್ ಆ್ಯಂಡ್ ಯಂಗ್ ಚೈಲ್ಡ್ ಫೀಡಿಂಗ್ ಪ್ರಾಕ್ಟೀಸಸ್. ಯಾವ ಥರ ಕೊಡಬೇಕು, ಹೆಂಗೆ ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಇದೆಲ್ಲ 5ನೇದು ಒಂದು ಥೀಮ್ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಅಂದ್ರೆ ಅದಷ್ಟೇ ಅಲ್ಲದೆ ಈಗ ನಾವು ನೋಡ್ತಾ ಇದ್ವಿ ಟೆಕ್ನಾಲಜಿ ಹ್ಯಾಸ್ ಇಂಪ್ರೂವ್ಡ್. ಎಷ್ಟೊಕ್ಕೋ ನೀವು ಅಪ್ಲಿಕೇಶನ್ಸು ನೋಡ್ತೀರಿ, ನೀವು ಮನೆಯಲ್ಲೇ ಎಷ್ಟೊಕ್ಕೊಂಡು ಅಪ್ಲಿಕೇಶನ್ಸ್ ನೀವು ಟ್ರ್ಯಾಕ್ ಮಾಡ್ಬೋದು. ಇವತ್ತಿನ ಎಷ್ಟು ಸ್ಟೆಪ್ಸ್ ಅಡ್ಡಾಡಿದೆ, ಎಷ್ಟು ವಾಕಿಂಗ್ ಮಾಡಿದೆ, ಅವೆಲ್ಲ ನಾವು ರೆಕಾರ್ಡ್ ಮಾಡ್ಕೋತಾ ಇರ್ತೀವಿ. ಸೊ ಅದೇ ರೀತಿ ನಮ್ಗೆ ಗೌರ್ಮೆಂಟು ಎಷ್ಟೊಂದು ಅಪ್ಲಿಕೇಶನ್ಸ್, ಈಗ ಪೋಷಣ್ ಅಭಿಯಾನ ಒಳಗೆ ಅಪ್ಲಿಕೇಶನ್ಸ್ ಅದಾವು. ಸೊ ಈಗ ಪ್ರತಿಯೊಬ್ಬರು ಎವ್ರಿ ಮಂತ್ ನೀವು ಗೊತ್ತಿರ್ಬೋದು, ಈ ಅಂಗನವಾಡಿ ಸೆಂಟರ್ಸು, PHC ಸೆಂಟರ್ಸು ಅವರು ಏನು ಮಾಡೋದಂದರೆ ಪ್ರೆಗ್ನೆಂಟ್ ಮತ್ತು ಯಂಗ್ ಚೈಲ್ಡ್, ಇನ್ಫೆಂಟ್ ಚೈಲ್ಡ್ ಪ್ರತಿ ತಿಂಗಳ ಅವರು PHC ಸೆಂಟರ್ಗೆ ವಿಸಿಟ್ ಮಾಡಿ ಅವ್ರದ್ದು ಹೈಟು, ವೇಟು, ಆಮೇಲೆ ಹೆಲ್ತ್ ಸ್ಟೇಟಸ್ಸು ಎಲ್ಲ ಚೆಕ್ ಮಾಡ್ತದೆ ಮಗುವಿಂದು ಮತ್ತು ಪ್ರೆಗ್ನೆಂಟ್ ಲೇಡಿದದು, ಲ್ಯಾಕ್ಟೇಟಿಂಗ್ ಲೇಡೀಸ್. ಸೊ ಅದನ್ನೆಲ್ಲ ರೆಕಾರ್ಡ್ ಮೇಂಟೈನ್ ಮಾಡ್ತಾರೆ. ಸೊ ಈಗ ಅದನ್ನು ನೀವು ಅಲ್ಲಿ PHC ಸೆಂಟರ್ಗೆ ಒಂದೊಳಗೆ ಏನಾದರೂ ಹೋಗೋಕ್ಕಾಗಲಿಲ್ಲ ಅಂದರೆ ಅಪ್ಲಿಕೇಶನ್ಸ್ ಇದಾವ್ರಿ, ಈಗ ಆ್ಯಪ್ಸ್ ಅದಾವು. ಆ ಆ್ಯಪ್ಸ್ ಒಳಗೆ ನೀವು ಅಲ್ಲೇ ನೀವು ರೆಕಾರ್ಡ್ ಮಾಡ್ಬೋದು, ನೀವು ಹಾಕ್ಬೋದು. ಸೊ ನಮಗೊಂದು ಟ್ರ್ಯಾಕ್ ಇರ್ತದೆ. ಸೊ ಆಟೋಮೆಟಿಕಲಿ ನಮಗೆ ಗೊತ್ತಾಗ್ತದೆ ಎಲ್ಲಿ ಯಾರ್ದು ಹೆಚ್ಚಿಗೆ ಆಗ್ತದೆ, ಎಲ್ಲಿ ಕಡಿಮೆ ಅದು. ಸೊ ಅದು ತಾನೇ ಇಂಡಿಕೇಟ್ ಮಾಡ್ತದೆ ಈ ಮಗುವಲ್ಲಿ ಇಷ್ಟು ಕಡಿಮೆ ಕಂಡು ಬರ್ತಾ ಇದೆ, ಈ ವೇಟ್ ಗೇನ್ ಆಗ್ತಾ ಇಲ್ಲ. ಅದೆಲ್ಲ ನಾವು ಏನಾಗ್ತದೆ ಆ್ಯಪ್ ಥ್ರೂ ಈಗ ಟೆಕ್ನಾಲಜಿನೂ ಯೂಸ್ ಮಾಡಬೇಕು. ಸೊ ಈ ಸಲ ಥೀಮ್ ಒಳಗೆ ನಾವು ಇವನ್ ಟೆಕ್ನಾಲಜಿ ಆ್ಯಂಡ್ ಮಾನಿಟರಿಂಗ್, ಪೋಷಣ್ ಟ್ರ್ಯಾಕರ್ ಆ್ಯಪ್ ಆ್ಯಂಡ್ ಕನ್ವರ್ಜೆನ್ಸ್ ಅಂತೇಳಿ ಅದನ್ನು ಇನ್ಕ್ಲೂಡ್. ಸೊ ಅದರದ್ದು ಆಹಾರದ ಜೊತೆ ಸೊ ಟೆಕ್ನಾಲಜಿನೂ ಇಂಪ್ಲಿಮೆಂಟ್ ಮಾಡಬೇಕನ್ನೋದು ಒಂದು ಈ ಸಲ ಥೀಮ್ ಒಳಗೆ ಅದನ್ನ ಒಂದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಂದ್ರೆ ಮಗುವಿನ ಸಂಪೂರ್ಣವಾದ ವಿವರವನ್ನ ಅದರಲ್ಲಿ ಕೊಡಬೇಕಾಗುತ್ತೆ ಅನ್ಸುತ್ತೆ. ಹೌದು, ಮಗು ಆಯ್ತು, ತಾಯಿ ಆಯ್ತು, ಅವರು ತಿಂಗಳ ಅಡಲ್ಸೆಂಟ್ ಗರ್ಲ್ಸ್ ನೀವೇನಾದ್ರೂ ಇದನ್ನ ಮಾಡಿ ಎಲ್ಲರದು ಇನ್ಕ್ಲೂಡ್ ಆಗ್ತದೆ. ಎಸ್ಪೆಷಲಿ ಇದು ನಾವು ಪ್ರೆಗ್ನೆಂಟ್ ಮತ್ತು ಯಂಗ್ ಚೈಲ್ಡ್ ಅಥವಾ ಇನ್ಫಂಟ್ ಪ್ರಾಕ್ಟೀಸಸ್, ಆಮೇಲೆ PHC ಸೆಂಟರ್ ಅಲ್ಲೆಲ್ಲ ನಿಮ್ಗೆ ಇಂಡಿಕೇಶನ್ಸು ಇರ್ತಾವೆ. ಅಂದರೆ ಯಾವ ಥರ ಫಾಲೋ ಮಾಡಬೇಕು, ಎಷ್ಟು ಕೊಡಬೇಕು, ಏನು ಅಂಥೇಳಿ. ಸೊ ಅದು ನಮ್ಗೆ ಈಸಿ ಒಂದು ಡೇಟಾ. ಈಗ ಏನಾಗ್ತದೆ, ಟೈಮ್ ಕನ್ಸ್ಯೂಮ್ ಜಾಸ್ತಿ ಆಗಂಗಿಲ್ಲ. ಸೊ ಇವರೇ ಆಶಾ ವರ್ಕರ್ಸೇ ಹೋಗಬೇಕು, ಒಂದೊಳ್ಳೆ ಅವ್ರು ಬರಲಿಲ್ಲ ಅಂತಂದ್ರು. ಸೊ ಅವ್ರದ್ದು ವರ್ಕ್ ಬರ್ಡನ್ ಕೆಲಸ ಕಡಿಮೆ ಆಗ್ತದೆ. ಈಗ ಅಪ್ಲಿಕೇಶನ್ಸ್ ಒಳಗೆ ನಾವು ಟ್ರ್ಯಾಕ್ ಮಾಡ್ಕೊತ ಹೋದ್ವಿ ಅಂದರೆ ಸೊ ಎಲ್ಲ ಆಟೋಮೆಟಿಕ್ ಮತ್ತು ರೆಡಿ ಸಿಗ್ತದೆ ನಮಗೆ ಇವೆಲ್ಲ. ಇದು ನಾವು ಆ್ಯಪು ಟ್ರ್ಯಾಕ್ ಮತ್ತು ಆ್ಯಪ್ ಯೂಸ್ ಮಾಡಿದರೆ.
ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದವರು. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈ ವರ್ಷದ ಒಂದು ಘೋಷವಾಕ್ಯದಲ್ಲಿ ಸಾಕಷ್ಟು ಪ್ರಮುಖ ಅಂಶಗಳನ್ನ ಗುರುತಿಸಲಾಗಿದೆ, ಅದರಲ್ಲಿ ತಾಯಿಯ ಎದೆ ಹಾಲು ಕೂಡ ಒಂದು ಅಂತ ಹೇಳಿದ್ರಿ. ಹಾಗಿದ್ರೆ ಇವಾಗ ತಾಯಿ ಎದೆ ಹಾಲು ಕುಡಿಸೋದ್ರಿಂದ ಮಗುವಿಗೆ ಅದರಿಂದ ಯಾವೆಲ್ಲ ಪೌಷ್ಟಿಕಾಂಶಗಳು ಸಿಗ್ತಾ ಹೋಗುತ್ತೆ ಅಂತ? ನಾನಾಗ್ಲೇ ನಿಮ್ಗೆ ಹೇಳಿದ್ದೆ. ಸೊ ಇನ್ನೊಂದು ಥೀಮ್, ನಾನು ಆಕ್ಚುಲಿ ಮುಖ್ಯವಾದ ಥೀಮ್ ಇನ್ನೊಂದು ನಾನು ಹೇಳಿಲ್ಲ. ಈ ಸಲ ಮೆನ್ ಸ್ಟ್ರೀಮಿಂಗ್ ಅಂತನೂ ಇನ್ಕ್ಲೂಡ್ ಮಾಡಿದ್ದಾರೆ ಥೀಮ್. ಯಾಕಂದ್ರೆ ಅಪೌಷ್ಟಿಕತೆ, ಕುಪೋಷಣ ಕೇವಲ ತಾಯಿಯರ ಅಥವಾ ಇಂಪಾರ್ಟೆನ್ಸ್ ಅಥವಾ ಅವರ ಕೇವಲ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಂತಲ್ಲ, ಇವನ್ ಫಾದರ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಇಟ್. ಈಗ ನೋಡ್ರಿ, ನೀವು ತಂದೆಗಳು ಜಾಸ್ತಿ ಏನು ಮಾಡ್ತಾರಂದ್ರೆ, ಮಗು ಭಾಳ ಅಳತಾ ಇತ್ತು ಅಂದ್ರೆ ಎಲ್ಲರ ಹೊರಗಡೆ ಹೋಗಿ ಏನಾರ ಒಂದು ಅವ್ರಿಗೆ ಕೊಡಿಸಿ ಏನಾರು ಮಾಡಿ, ಅಥವಾ ಅವರ ಮಕ್ಕಳು ಸುಮ್ಕೊಂಡಿರ್ಬೇಕು, ಆ ಥರ ಮಾಡ್ತಾರೆ. ಭಾಳ ಏನಾರು ಇದನ್ನ ಮಾಡ್ತಾ ಇದ್ರು ಅಂತಂದ್ರೆ ಫೋನ್ ಕೊಡೋದು, ಇಲ್ಲ ಟಿ ವಿ ನೋಡಕ್ಕೆ ಹಚ್ಚೋದು, ಅದೆಲ್ಲ ತಂದೆಗಳು ಮಾಡ್ತಾರೆ. ಸೊ ಈ ಸಲ ಇನಿಷಿಯೇಟ್ ಏನು ಮಾಡಿದ್ದಾರೆ ಅಂದರೆ, ಇವನ್ ಮೆನ್ ಸ್ಟ್ರೀಮಿಂಗ್, ಮೆನ್ನೂ ಇನ್ವಾಲ್ವ್ ಆಗಬೇಕು ಇದ್ರ ಒಳಗೆ. ಸೊ ಅವರು ತಾಯಿಗೆ ಸಹಕರಿಸಬೇಕು. ತಾಯಿ ಅಂತ ಅಷ್ಟೇ ಅಲ್ಲ, ಇವನ್ ಎಂಟೈರ್ ಫ್ಯಾಮಿಲಿ, ಅವ್ರ ಮನೇಲಿ ಯಾರ್ಯಾರು ಅದಾರೋ, ಸೊ ದೇ ಹ್ಯಾವ್ ಟು ಟೇಕ್ ಕೇರ್ ರಿಗಾರ್ಡಿಂಗ್ ದಿಸ್ ಹೆಲ್ತ್ ಆಫ್ ಅ ಚೈಲ್ಡ್ ಆ್ಯಂಡ್ ಅ ಮದರ್. ಅವ್ರ ಕೆಲಸದ ಒಳಗೆ ಸಹಭಾಗಿಯಾಗಿ, ಸೊ ಮೆನ್ನೂ ಈಗ ಸ್ವಲ್ಪ ಆ್ಯಕ್ಷನ್ದಾಗ ಬರಬೇಕು, ಅವರು ಅದನ್ನ ಬಗ್ಗೆ ಅರ್ಥ ಮಾಡ್ಕೋಬೇಕು ಅನ್ನೋದು. ಸೊ ಈ ಸಲ ಇದನ್ನೊಂದು ಎಕ್ಸ್ಟ್ರಾ ಮತ್ತು ಬೆಸ್ಟ್, ಆ್ಯಕ್ಚುಲಿ ಮುಖ್ಯ ಅಂತ ಹೇಳಬೇಕು. ಯಾಕಂದರೆ ಈಗ ನಾವು ಲೇಡೀಸ್ ಏನು ಮಾಡ್ತಾರಂದ್ರೆ, ಜಾಸ್ತಿ ಫ್ಯಾಮ್ಲಿ, ಮಕ್ಕಳು, ಹಸ್ಬೆಂಡ್ ಕೇರ್ ಒಳಗೆ ಸ್ವಂತದ್ದು ಜಾಸ್ತಿ ಕೇರ್ ಮಾಡ್ಕೋತಾ ಇಲ್ಲ, ಮಕ್ಕಳದು ಕೇರ್ ಮಾಡ್ತಾ ಇದ್ದಾರೆ. ಸೊ ಬಟ್ ಅಲ್ಲಿ ಏನು ಮಾಡ್ಬೇಕಾಗ್ತದೆ, ಇಲ್ಲಿ ಅವಾಗ ಈಗ ಮೆನ್ ಆಮೇಲೆ ಪುರುಷರು ಅವರು ಸಹಕರಿಸಿದ್ರೆ ಎಷ್ಟೋ ಬರ್ಡನ್ ಹೆಣ್ಮಕ್ಳಿಗೆ ಕಡಿಮೆ ಆಗ್ತದೆ. ಸೊ ಅದರಿಂದ ನಾವು ಹೆಣ್ಮಕ್ಳಲ್ಲಿ ಕಂಡು ಬರೋ ಕುಪೋಷಣೆಯನ್ನು ತಡೆಗಟ್ಟಬಹುದು. ಅವರ ಸಹಕರಣೆ ಇಲ್ಲಿ ಬೇಕು ಅಂತೆ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈ ವರ್ಷದ ಒಂದು ಘೋಷವಾಕ್ಯದಲ್ಲಿ ಪ್ರಮುಖವಾಗಿ ತಾಯಿಯ ಎದೆ ಹಾಲನ್ನು ಕೂಡ ಬಹಳ ಮಹತ್ವದ್ದು ಅಂತ ಗುರುತಿಸಲಾಗಿದೆ ಅಂತ. ಹಾಗಿದ್ರೆ ತಾಯಿಯ ಎದೆ ಹಾಲನ್ನು ಕುಡಿದೇ ಇರೋದ್ರಿಂದ ಮಕ್ಕಳಲ್ಲಿ ಏನಾದರೂ ಅಪೌಷ್ಟಿಕತೆ ಉಂಟಾಗುತ್ತಾ? ಸಹಜವಾಗಿ ಆಗ್ತದೆ. ಯಾಕಂದ್ರೆ ಒಂದು ಮಗು ನೋಡ್ರಿ, 9 ತಿಂಗಳು ಒಂದು ಹೊಟ್ಟೆಯಲ್ಲಿ ಇರಬೇಕಾದ್ರೆ ತಾಯಿ ಏನು ಸೇವನೆ ಮಾಡ್ತಾಳೆ, ಆ ಸೇವನೆ ಏನು ಮಾಡೋದ್ರಿಂದ ಅದು ಮಕ್ಕಳಿಗೆ ಬರ್ತದೆ. ಓಕೆ, ಸೊ ಬ್ಲಡ್ ಥ್ರೂ ನ್ಯೂಟ್ರಿಷನ್ ಎಲ್ಲ ಸಪ್ಲೈ ಆಗ್ತದೆ. ಅವಾಗ ನಾವೇನು ಡೈಟ್ ಫಾಲೋ ಮಾಡ್ತೀವಿ, ಏನು ಹೆಲ್ದಿ ಡೈಟ್ ತೊಗೋತೀವಿ, ನಾವೇನು ತಿನ್ನೋದು ಎಲ್ಲ ಮಕ್ಕಳಿಗೆ ಬರ್ತದೆ, ಎಲ್ಲರಿಗೂ ಗೊತ್ತದೆ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅವ್ರಿಗೆ ನಾವು ಚಾಯ್ಸ್ ಕೊಡ್ತೀವಿ. ಆಮೇಲೆ ಈಗ ಅವ್ರಿಗೆ ಒಂದೊಂದು ಏನೋ ತಿನ್ನೋ ಬೈಕೆ ಬರ್ತಾವೆ, ಕ್ರೇವಿಂಗ್ಸ್ ಇರ್ತಾವೆ, ನನಗೆ ಇದೇ ತಿನ್ನಬೇಕು. ಅದರ ಅರ್ಥ ದ ಬಾಡಿ ಈಸ್ ಡಿಮಾಂಡಿಂಗ್. ಈಗ ಒಬ್ರಿಗೆ ಸ್ವೀಟ್ ತಿನ್ನೋದು, ಒಬ್ರಿಗೆ ಸ್ವೀಟ್ ಸೇರಲ್ಲ. ಸೊ ಅದು ಬಾಡಿ ತನಗೆ ಏನು ಬೇಕೋ ಅದನ್ನು ಡಿಮಾಂಡ್ ಮಾಡ್ತದೆ. ಸೊ ಆ ಡಿಮಾಂಡ್ ಮಾಡಿದ್ರು ಅದು ನಮ್ಮ ಕ್ರೇವಿಂಗ್ಸ್ ಥರ ಬರ್ತದೆ. ಸೊ ಇದನ್ನು ನಂಗೆ ಉಪ್ಪು ತಿನ್ನಬೇಕು, ಖಾರ ತಿನ್ನಬೇಕು, ಹುಳಿ ತಿನ್ನಬೇಕು. ಸೊ ದ್ಯಾಟ್ ಮೀನ್ಸ್ ಸಾಲ್ಟ್, ಸೋಡಿಯಮ್ ಇಸ್ ರಿಕ್ವೈರ್ಡ್. ಆಮೇಲೆ ವೈಟಮಿನ್ ಸಿ ಜಾಸ್ತಿ ಬೇಕು. ವೈಟಮಿನ್ ಸಿ ಎಷ್ಟಿರ್ತದೆ ಅಷ್ಟು ರಕ್ತ ಐರನ್ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಹೀಗಾಗಿ ಏನು ಮಾಡಬೇಕು ಅಂತ ಅದಕ್ಕಿಂತ ಮುಖ್ಯವು ಅಂತಂದ್ರೆ, ಡ್ಯೂರಿಂಗ್ ಹರ್ ರಿಪ್ರೊಡಕ್ಟಿವ್ ಏಜ್, ಅಡಲ್ಸೆಂಟ್ ಏಜ್ನಿಂದನೇ ನಾವು ಇದನ್ನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕು ಹೆಣ್ಮಕ್ಳಲ್ಲಿ. ಈಗೂ ಸ್ವಲ್ಪ ಹಳ್ಳಿಗಳಲ್ಲಿ ನೀವು ನೋಡ್ಬೇಕಲ್ಲ, ವುಮನ್ ಆರ್ ಅಥವಾ ಗರ್ಲ್ ಚೈಲ್ಡ್ ಅಷ್ಟು ದೇ ಆರ್ ಲೀಸ್ಟ್ ಟೇಕನ್ ಕೇರ್. ಜಾಸ್ತಿ ಗಂಡು ಮಕ್ಕಳಿಗೆ ಹೆಚ್ಚು ಇದನ್ನು ಕೊಡ್ತಾರೆ. ಸೊ ಹೆಲ್ದಿ ಫುಡ್ ಅವರಿಗೆ ಕೊಡ್ತಾರೆ. ಆಮೇಲೆ ಹೆಣ್ಮಕ್ಳಿಗೆ ಅಷ್ಟು ಜಾಸ್ತಿ ಕೇರ್ ತೊಗೊಳ್ಳಲ್ಲ. ಬಟ್ ಆ್ಯಕ್ಚುಲಿ ಆಕಿಂತ ಮುಂದಿನ ಮಗು ಅಥವಾ ಪೀಳಿಗೆ ಹೆಲ್ದಿ ಆಗಿರಬೇಕು ಅಂತಂದ್ರೆ, ನಾವು ಅವ್ರ ಇನಿಷಿಯಲ್ ಸ್ಟೇಜ್ದಿಂದನೇ ಅವರಿಗೆ ಸ್ವಲ್ಪ ಹೆಲ್ದಿ ಫುಡ್ ಅವೇರ್ನೆಸ್ ಸ್ಟಾರ್ಟ್ ಮಾಡಬೇಕು. ಹೆಲ್ದಿ ಫುಡ್, ಪೌಷ್ಟಿಕ ಆಹಾರಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡಬೇಕು ಸ್ಕೂಲ್ ಡೇಸ್ದಿಂದನೇ ರೀ. ಅಡಲ್ಸೆಂಟ್ ಏಜ್, ಪ್ಯೂಬರ್ಟಿ ಟೈಮಿಗೆ. ಸೊ ಅವಳು ಅವಾಗ ಹೆಲ್ದಿ ಫುಡ್ ಆಹಾರ ಸೇವನೆ ಮಾಡಿದರೆ ಆಕಿಂದ ಪ್ರೆಗ್ನೆನ್ಸಿ ಒಳಗೆ ಏನೂ ಪ್ರಾಬ್ಲಮ್ಸ್ ಬರಲ್ಲ. ಸೊ ಪ್ರೆಗ್ನೆನ್ಸಿ ಇಶ್ಯೂಸು ಬರೋಂಗಿಲ್ಲ, ಇನ್ಫರ್ಟಿಲಿಟಿ ಇಶ್ಯೂಸ್ ಅದೇನೂ ಬರಲ್ಲ. ಸೊ ಅವರು ಅವಾಗ ಒಳ್ಳೆಯ ಆಹಾರ ತೊಗೊಂಡ್ರೆ ಮುಂದೆ ಮಗುನೂ ಹೆಲ್ದಿ ಆಗಿರ್ತದೆ. ಅವ್ರಿಗೆ ಏನು ತಿಂತಾರ ಅದೆಲ್ಲ ಮಗುಗೂ ಬರ್ತದೆ. ಸೊ ಅದಕ್ಕೆ ಅವ್ರು ಅವಾಗ ಪೌಷ್ಟಿಕ ಆಹಾರ ತಿನ್ನೋದು ಒಳ್ಳೇದು. ಯಾವುದಾದ್ರೂ ಜಂಕ್ ಫುಡ್ ಯಾವಾಗಾರ ವೀಕ್ಲಿ ಒನ್ಸ್ ಈಸ್ ಓಕೆ, ಬಟ್ ನಾಟ್ ರೆಗ್ಯುಲರ್. ಸೊ ಆ ಟೈಮಿಗೆ ಅವ್ರಿಗೂ ಪೌಷ್ಟಿಕ ಆಹಾರ ತೊಗೊಂಡ್ರೆ ಮಗು ಹೆಲ್ದಿ ಆಗಿರ್ತದೆ. ಸೊ ಅವ್ರು ತಿನ್ನೋ ಆಹಾರ ಒಳಗೆ ಎಲ್ಲ ಥರ ಇರಬೇಕು. ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್, ಫ್ಯಾಟ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ಮಿನರಲ್ಸ್ ಆ್ಯಂಡ್ ವೈಟಮಿನ್ಸ್, ಈ ಥರ ಎಲ್ಲ ಅವರು ಆಹಾರನ ಸೇವನೆ ಮಾಡಿದರೆ ಮಗು ಅದು ಹೆಲ್ದಿನೇ ಆಗಿರುತ್ತೆ. ಮೇಡಮ್, ಇನ್ನು ಈ ಒಂದು ಘೋಷವಾಕ್ಯದಲ್ಲಿ ಮಕ್ಕಳಿಗೆ ಶಾಲಾ ಹಂತದಲ್ಲಿ ಅಪೌಷ್ಟಿಕತೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅಂತೇಳಿ ಘೋಷವಾಕ್ಯದಲ್ಲಿ ಇದೆ. ಹಾಗಿದ್ರೆ ಮಕ್ಕಳಲ್ಲಿ ಇವಾಗ ಅಪೌಷ್ಟಿಕತೆ ಉಂಟಾಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಮೇಡಮ್? ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ? ಈಗ ನೋಡ್ರಿ, ಇದು ECC ಅಂತ ಹೇಳಿ ನಾವು ಇದನ್ನೇನು ಹೇಳ್ತೀವಿ, ಇದು ಅರ್ಲಿ ಚೈಲ್ಡ್ ಕೇರ್ ಆ್ಯಂಡ್ ಎಜುಕೇಷನ್. ಈಗ ಅಂಗನವಾಡಿ, ಈಗ ಒಂದು ಇನಿಷಿಯೇಟ್, ನಾನು ಒಂದು ಎಕ್ಸಾಂಪಲ್ ಹೇಳ್ತಂದ್ರೆ ಅಂಗನವಾಡಿ
ಅಂಗನವಾಡಿಗೆ ಬರೋ ಎಲ್ಲೋ ಮಕ್ಕಳಲ್ಲಿ ನಾವೇನು ಮಾಡ್ತೀವಿ, ಒಂದು ವೇಟ್ ನೋಡ್ತೀವಿ, ಹೈಟ್ ನೋಡ್ತೀವಿ. ಸೊ ಆಮೇಲೆ ಆಹಾರನೂ ಫುಡ್ನು ಅಂಗನವಾಡಿಯಿಂದನೇ ಬರ್ತದೆ. ಸೊ ಪ್ರೋಟೀನ್ಸ್ ಒಂದು ಎಗ್ ಕೊಡ್ತಾರೆ. ಎಗ್ ತಿನ್ನಲಾರ್ದವರು ವೆಜಿಟೇರಿಯನ್ಸ್ಗೆ ಈಗ ಚಿಕ್ಕಿ ಕೊಡ್ತಾರೆ, ಶೇಂಗಾ ಚಿಕ್ಕಿ. ಸೊ ಯಾಕಂದ್ರೆ ಅದರಲ್ಲಿ ಪ್ರೋಟೀನ್ಸ್ ಇರ್ತದೆ. ಸೊ ಅಲ್ಟಿಮೇಟ್ಲಿ ಯಾಕಂದ್ರೆ ಹುಡುಗರಿಗೆ ಬೆಳವಣಿಗೆ ಆಗಬೇಕಂದ್ರೆ ಪ್ರೋಟೀನ್ಸ್ ಇಸ್ ರಿಕ್ವೈರ್ಡ್. ಪ್ರೋಟೀನ್ಸ್ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲೈಫ್ ಅಂತ ಹೇಳ್ತೀವಿ, ಹೆಲ್ತ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಪ್ರೋಟೀನ್ ಎಷ್ಟು ನಮ್ಮ ದೇಹದಲ್ಲಿ ಯಾವುದೇ ಏನೋ ಹೊಸದು ಉತ್ಪನ್ನ ಆಗ್ತು, ರಕ್ತ ಉತ್ಪನ್ನ ಆಯಿತು, ಯಾವುದೋ ಒಂದು ಹೊಸ ಸೆಲ್, ನಮ್ಮದು DNA, RNA ಇವೆಲ್ಲ ಪ್ರೋಟೀನ್ಸ್. ಸೊ ನಾವು ಎಷ್ಟು ಪ್ರೋಟೀನ್ ಬೇಕಾದ ಪ್ರಮಾಣ ಪ್ರೋಟೀನ್ ತೊಗೊಂಡ್ರೆ ಯಾವ ತೊಂದರೆ ಅಥವಾ ರೋಗಗಳು ಆಗಂಗಿಲ್ಲ. ಸೊ ಹಿಂಗಾಗಿ ಏನಾಗ್ತದೆ ಅಂದ್ರೆ, ಈಗ ನಾವೀಗ ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಈಗ ಮಗು ಮೇಲಿನ ಮೇಲೆ ಅವ್ರಿಗೆ ಹುಡುಗಕ್ಕೆ ಆರಾಮ್ ತಪ್ತಾ ಇತ್ತು, ಎಲ್ಲ ಇನ್ಫೆಕ್ಷನ್ ಜಾಸ್ತಿ ಆಯಿತು, ನೆಗಡಿ, ಕೆಮ್ಮು, ಜ್ವರ ಇದು ಮೇಲಿನ ಮೇಲೆ ಆಗ್ತಾ ಇತ್ತು ಅಂದ್ರೆ ಅದು ಕ್ಲಿಯರ್ಲಿ ಇಂಡಿಕೇಟ್ ಮಾಡುತ್ತೆ ಈಸ್ ಮಾಲ್ ನರಿಷ್ಡ್ ಅಥವಾ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇದೆ ಅಂತ. ಓಕೆ, ಆಮೇಲೆ ಅವ್ರ ಮಕ್ಕಳನ್ನ ನೋಡಿದರೆ ಗೊತ್ತಾಗ್ತದೆ. ಈಗ ಒಂದು ವೇಳೆ ಮಗು ಅನಿಮಿಕ್ ಇತ್ತಂದ್ರೆ ಅಥವಾ ರಕ್ತ ಕಡಿಮೆ ಇತ್ತಂದ್ರೆ ಮಗು ಸ್ವಲ್ಪ ಅವ್ರಿಗೆ ಮೇಲಿನ ಮೇಲೆ ಮತ್ತೆ ಇನ್ಫೆಕ್ಷನ್ ಆಗ್ತದೆ. ಅಥವಾ ಏನಾದರೂ ಎಲ್ಲರೇ ನೋವು ಆತಂದ್ರೆ ಹುಣ್ಣು ಆಗ್ತದೆ, ಜಲ್ದಿ ನೋವು ಮಾಯೋದಿಲ್ಲ. ಆಮೇಲೆ ಅವ್ರದ್ದು ಸ್ಕಿನ್ ಕಲರ್ ಚೇಂಜ್ ಆಗ್ತದೆ. ಮಗು ಒಮ್ಮೊಮ್ಮೆ ನೋಡ್ರಿ ಎನಿಮಿಯಾ ಇದ್ರೂ ಮಗು ಸ್ವಲ್ಪ ಹೆಲ್ದಿ ಇರ್ತದೆ, ದಪ್ಪ ಇರ್ತದೆ. ನೀವು ಪ್ರೋಟೀನ್ ಡೆಫಿಷಿಯನ್ಸಿ ಆತಂದ್ರೂ ಮೈ ಬಾವು ಬರ್ತದೆ. ಸೊ ಅದ್ರ ಅಂತೇಳಿ ಮಗು ಓಬೇಸ್ ಅದ, ಹೆಲ್ದಿ ಅದ ಅಂತ ನಾವು ಹೇಳಕ್ಕೆ ಬರಲ್ಲ. ಸೊ ಇವನ್ ಲೋ ಪ್ರೋಟೀನ್ ಕ್ಯಾನ್ ಕಾಸ್ ಎಡಿಮಾ, ಸ್ವೆಲ್ಲಿಂಗ್, ಬಾವತನ ಅಂತ ಹೇಳ್ತೇವೆ, ಅದು ಬರ್ಬೋದು. ಮಗು ಬೆಳ್ಳಗೆ ಕಾಣ್ತದೆ. ಆಮೇಲೆ ನೀವು ಈಗ ಕಣ್ಣ ತಳಕ್ಕೆ ಕಂಜೆಕ್ಟೈವಾ ಅಂತ ಹೇಳ್ತೀವಿ, ಅದು ಈಗ ನೋಡ್ರಿ ನೀವು ಡಾಕ್ಟರ್ಸ್ ಕಡೆ ಹೋದ್ಕೊಳ್ಳೋ ಅವ್ರು ಹೇಳ್ತಾರೆ ನಾಲ್ಗಿ ತೋರಿಸ್ರಿ, ಆಮೇಲೆ ಕಣ್ ಟೆಸ್ಟ್ ಮಾಡ್ತಾರೆ. ಇದು ಕಂಜೆಕ್ಟೈವಾ ಪರ್ಪಸ್ ಏನಂದ್ರೆ ಅದು ರೆಡ್ಡಿಶ್ ಇತ್ತಂದ್ರೆ ರಕ್ತ ಸರಿ ಅದ, ಅಥವಾ ಅದು ವೈಟಿಶ್ ಇತ್ತಂದ್ರೆ ಈ ಮಗುವಲ್ಲಿ ರಕ್ತ ಕಡಿಮೆ ಇದೆ ಅಂಥೇಳಿ ಅದು ಗೊತ್ತಾಗ್ತದೆ. ಆಮೇಲೆ ನಿಮ್ಮ ಮಕ್ಕಳನ್ನ ನೋಡಿದ್ರೂ ಗೊತ್ತಾಗ್ತದೆ ಮಗು ಹೆಲ್ದಿ ಅನ್ಸಂಗಿಲ್ಲ, ತುಂಬ ಬಡಕು, ಆಮೇಲೆ ಸ್ಕಿನ್ನಿ, ಬೋನಿ, ಆಮೇಲೆ ಯಾವ ಆ್ಯಕ್ಟಿವಿಟೀಸ್ ಚಟುವಟಿಕೆ ಜಾಸ್ತಿ ಇನ್ವಾಲ್ವ್ ಆಗಲ್ಲ, ಒಂದೇ ಜಾಗದಲ್ಲಿ ಕುಂತಿರ್ತದೆ, ಸುಸ್ತು ಅಂತಿದೆ. ಸೊ ಇವು ಕೆಲವೊಂದು ನಾವು ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಆಮೇಲೆ ಮಗುಗೆ ಹಸು ಆಗಲ್ಲ, ಆಮೇಲೆ ಡೈಜೆಷನ್ ಇಶ್ಯೂಸ್ ಇರ್ತದೆ. ಸೊ ಮಲ್ಟಿಪಲ್ ಅಸೆಸ್ಮೆಂಟ್ ಟೂಲ್ಸ್ ನಮ್ಮಲ್ಲಿದೆ. ಸೊ ಅದನ್ನು ನಾವು ಈ ಥರ ಗೊತ್ತಿರಲಾರ್ದವ್ರು ಈ ಸಲ ಅವರಿಗೆ ರೋಗ ಮೇಲಿನ ಮೇಲೆ ಆಗ್ತಿತ್ತು. ಆಮೇಲೆ ಮಗು ಯಾಕೋ ಕಲರ್ ಚೇಂಜ್ ಆಗಿದೆ, ಸ್ಕಿನ್ ಕಲರ್ ಚೇಂಜ್, ಸ್ವಲ್ಪ ಬಿಳಿ ಅಥವಾ ಯೆಲ್ಲೋಯಿಶ್ ಅಂತ ಇದ್ರೆ ಸೊ ಬೆಟರ್ ಅವರು ಡಾಕ್ಟರ್ ಕಡೆ ಹೋಗಿ ತೋರಿಸಿ ಟೆಸ್ಟ್ ಮಾಡಿಸೋದು ಒಳ್ಳೆಯದು ಅಂತ ಹೇಳೋದು. ಮೇಡಮ್, ಹಾಗಿದ್ರೆ ಮಕ್ಕಳಲ್ಲಿ ಕಂಡುಬರುವಂತಹ ಈ ಒಂದು ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡೋದು ಹೇಗೆ ಅಂತ? ಅಪೌಷ್ಟಿಕತೆ ಒಂದು ಅರ್ಲಿ ಚೈಲ್ಡ್ ಕೇರ್ ಆ್ಯಂಡ್ ಎಜುಕೇಷನ್. ಈಗ ನಾವು ಇದು ಕೇವಲ ತಾಯಿ ಅಂತ ಅಷ್ಟೇ ಅಲ್ಲ, ಯಾಕಂದ್ರೆ ಮಕ್ಕಳು ನೋಡ್ರಿ ತಂದೆ ತಾಯಿ ಅಷ್ಟು ಮಾತು ಕೇಳಲ್ಲ ಅವರು. ಸೊ ಬಟ್ ಅವ್ರದ್ದು ಏನದ ಗುರುಗಳು ಏನು ಹೇಳ್ತಾರೆ ಅದೇ, ಸ್ಕೂಲಲ್ಲಿ ಟೀಚರ್ಸ್ ಏನು ಹೇಳ್ತಾರೆ, ಶಿಕ್ಷಕರು ಏನು ಹೇಳ್ತಾರೆ ಅದನ್ನೇ ಅವ್ರು ಪಾಲಿಸೋದು. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ಮೊದಲು ತಾಯಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸೊ ಆ ಮಗುಗೆ ಯಾವ ಥರ ಆಹಾರ ಕೊಡಬೇಕು, ಅವರು ಕೊಡುವ ಆಹಾರ ಒಳಗೆ ಏನೇನು ಇನ್ಕ್ಲೂಡ್ ಇರಬೇಕು, ಜಾಸ್ತಿ ಯಾವುದು ಕೊಡಬೇಕು, ಪ್ರೋಟೀನ್ಸ್ ಎಷ್ಟು ಕೊಡಬೇಕು, ಕಾರ್ಬೋಹೈಡ್ರೇಟ್ಸ್ ಎಷ್ಟು ಕೊಡಬೇಕು, ಫ್ಯಾಟು ಬಿಡಬೇಡ್ರಿ, ಮಗು ವೇಟ್ ಬರ್ತದೆ ಅಂತ ಫ್ಯಾಟ್ ಕಡಿಮೆ ಇಲ್ಲ, ಫ್ಯಾಟ್ ಕೊಟ್ವಿ ಅಂದರೆ ಈ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ A, D, E, K ಇದಲ್ಲ ಅದು ಸರಿಯಾಗಿ ಅಬ್ಸಾರ್ಬ್ ಆಗ್ತದೆ ಮಕ್ಕಳಲ್ಲಿ. ಅದನ್ನೆಲ್ಲ ನಾವು ತಾಯಿ ಯಂತ್ರಿಕೂ ಆಗ್ತದೆ. ಈಗ ಮನೆ ಆಯಿತು, ಮನೆ ನಂತರ ಸ್ಕೂಲ್ ಒಳಗೆ ಒಂದು ಚಾಪ್ಟರ್ ಅಥವಾ ಡೈಲಿ ಒಂದು ಅವರು ಯಾವ್ದಾರ ಒಂದು ಕ್ಲಾಸ್ ಒಂದು 10 ನಿಮಿಷ ಆದರೂ ಅವರು ಒಂದೇ ಕಾರ್ಬೋಹೈಡ್ರೇಟ್ಸು ಅಥವಾ ಬಗ್ಗೆ ಹೇಳಿದ್ರೆ ಇದರಿಂದ ಏನಾಗ್ತದೆ. ಸೊ ಕಾರ್ಬೋಹೈಡ್ರೇಟ್ ಯಾವ ಆಹಾರದಾಗ ಜಾಸ್ತಿ ಅದ, ಕಾರ್ಬೋಹೈಡ್ರೇಟ್ಸ್ ಯಾವ ತಿನ್ನಬೇಕು, ಕಾಂಪ್ಲೆಕ್ಸ್ ತಿನ್ನಬೇಕು, ಸಿಂಪಲ್ ತಿನ್ನಬೇಕು, ಯಾವ್ದ್ರಿಂದ ನಮ್ಮ ಬೆಳವಣಿಗೆ ಒಳ್ಳೇದು, ಅದನ್ನೆಲ್ಲ ಒಂದು ಸ್ಕೂಲ್ದಾಗ ಒಂದು ಟೀಚರ್ಸ್ ಇನಿಷಿಯೇಟ್ ಮಾಡಿದ್ರು. ಓಕೆ, ಟೀಚರ್ಸ್ ಈಗೆಲ್ಲರೂ ಓವರ್ ಬರ್ಡನ್ಡ್ ಆಗಿದ್ರೆ ದಯಮಾಡಿ ಯಾರು ಒಬ್ರು ಆಹಾರ ತಜ್ಞ ಅಥವಾ ಡೈಟಿಷಿಯನ್ಸ್ ಒಂದು ಸಲ ಕರೆಸ್ರಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ರಿ. ಎಜುಕೇಶನ್ ಆಮೇಲೆ ಒಂದ್ಸಲ ಅಷ್ಟೇ ಹೇಳೋದಲ್ಲ, ಇದು ರಿಪೀಟೆಡ್ ಆಗಬೇಕು. ನಾವು ಎವ್ರಿ 2 months 6 months ಒಮ್ಮೆ ಹೋಗಿ ಒಮ್ಮೆ ಎಜುಕೇಶನ್ ಕ್ರಿಯೇಟ್ ಮಾಡಬೇಕು ನ್ಯೂಟ್ರಿಷನ್ ಬಗ್ಗೆ. ಸೊ ಹುಡುಗರಿಗೆ ಒಂದು ಎಲ್ಲೋ ಐಡಿಯಾ ಬರ್ತದೆ, ಹೌದು ನಾನು ಇದನ್ನು ಜಾಸ್ತಿ ತಿಂದರೆ ನನಗೆ ಮುಂದೆ ಹೋಗಿ ರೋಗಗಳ ಚಾನ್ಸಸ್ ಇರ್ತದೆ. ಸೊ ನಾವು ಕಿಡ್ಸ್ ಆರ್ ವೆರಿ ಸ್ಮಾರ್ಟ್. ಸೊ ಅವ್ರು ಈಸಿಲಿ ಗ್ರಾಸ್ಪ್ ಮಾಡ್ಕೊತಾರೆ. ಈಗ ನನ್ನ ಮಗಳೇ ಅವ್ರ ಸ್ಕೂಲಲ್ಲಿ ಏನು ಕೊಟ್ಟರೆ ಅದು ಬೇಡ ಇದು ಬೇಡ, ಇಲ್ಲ ಅವಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದು, ಅವಳಿಗೆ ಈಗ ಎಗ್ ಕೊಡ್ತಾರೆ, ಪ್ರೋಟೀನ್ ಅಂತ ಹೇಳಿ ಎಗ್ ಕೊಡ್ತಾರೆ. ಸೊ ನಾನು ಮನೇಲಿ ಹೇಳ್ತಿದ್ದೆ, ಇಲ್ಲ ಅದರ ಪ್ರೋಟೀನ್ ಜಾಸ್ತಿ ಇರ್ತದೆ, ನೀನು ತಿನ್ಬೇಕಿಲ್ಲ ಮಮ್ಮಿ, ನಂದು ಆಲ್ರೆಡಿ ನಾನು 6 grams ಪ್ರೋಟೀನ್ಸ್ ನಮ್ಮ ಸ್ಕೂಲಲ್ಲಿ ತಿಂದು ಬಿಟ್ಟಿದ್ದೀನಿ, ಬಿಕಾಸ್ ದೇ ಹ್ಯಾಡ್ ಗಿವನ್ ಮೀ ಎಗ್. ಸೊ ಈ ಥರ ನಾವು ಅದನ್ನು ಅಳವಡಿಸ್ಕೊಡ್ವಿ ಅಂದ್ರೆ ಸ್ಕೂಲ್ ಲೆವೆಲ್ಲು
ನಾವು ಇನಿಷಿಯಲ್ ಸ್ಟೇಜದಿಂದನೂ ಸೊ ಹೆಲ್ತ್ ಬಗ್ಗೆ ನಾವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ನಮಗೆ ಗುಡ್ ನ್ಯೂಸ್ ಅಥವಾ ಹ್ಯಾಪಿ ನ್ಯೂಸ್ ಏನಂದ್ರೆ, ಈಗ ಲೇಟೆಸ್ಟ್ NFHS ಸರ್ವೆ ಪ್ರಕಾರ ನಮ್ಮಲ್ಲಿ ಈ ಮಕ್ಕಳಲ್ಲಿ ಸ್ಟಂಟಿಂಗ್ ಅಥವಾ ಹೈಟ್ ಸ್ಟಂಟಿಂಗ್ ಅಲ್ಲಿ ಅದು ಇಂಪ್ರೂವ್ಮೆಂಟ್ ಕಂಡು ಬಂದಿದೆ. 38% ಇದ್ದಿದ್ದು ಇಟ್ ಹ್ಯಾಸ್ ಕಮ್ ಟು 35. ಸ್ಟಂಟಿಂಗ್ ಆ್ಯಂಡ್ ಮಾಲ್ ನರಿಶ್ಮೆಂಟು ಅದು 35ದಿಂದ 32ಗೆ ಬಂದಿದೆ ಅನ್ನೋದು ಒಂದು ಒಳ್ಳೇದು. ಸೊ ಇದು ಮೋಸ್ಟ್ಲಿ ಪೋಷಣ್ ಮಾಹ ಅಥವಾ ಪೋಷಣ್ ಈ ಟ್ರ್ಯಾಕ್ದಿಂದ ಎಲ್ಲೋ ಒಂದು ಸಹಾಯ ಆಗಿದೆ ಅಂತ ಅನ್ನೋದು ಒಂದು ಸಿಹಿ ಸುದ್ದಿ ಅಥವಾ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ ಸೊ ನಾವು ಚಿಲ್ಡ್ರನ್ ವುಮನ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಬೋದು. ಖಂಡಿತ ಮೇಡಮ್ ಈಗ ಈ ಒಂದು ಅಪೌಷ್ಟಿಕತೆಯನ್ನು ನಿವಾರಿಸುವುದಕ್ಕೆ ಸಮತೋಲನ ಆಹಾರ ಯಾವ ರೀತಿ ಇರಬೇಕು ಅಂತ ತಾವು ಹೇಳ್ತೀರಾ? ಸೊ ಈಗ ನೋಡ್ರಿ, ನಮ್ದು ಯಾವಾಗಲೂ ಡೈಟ್ ಏನಿರ್ತದೆ ಅಂದ್ರೆ ಮಕ್ಕಳಿಗೆ ಲೇಡೀಸ್ಗೆ ಎಷ್ಟು ಕೊಡಬೇಕು, ಮಕ್ಕಳಿಗೆ ಎಷ್ಟು ಕೊಡಬೇಕು, ಜೆಂಟ್ಸ್ದು ಎಷ್ಟು ಇರಬೇಕು. ಸೊ ಯೂಶಲಿ ಯಾವಾಗಲೂ ನಾವು ಒಂದು ಈಗೆಲ್ಲ ಮುಂಚೆ ಏನಿತ್ತು ಒಂದು RD ಅಂತ ಶೆಡ್ಯೂಲ್ ಇರ್ತಿತ್ತು. ಸೊ ಈ ಏಜಿನ ಲೇಡೀಸ್ಗೆ, ಈ ಏಜಿನ ಹುಡುಗರಿಗೆ, ಬಾಯ್ಸ್ ಗರ್ಲ್ಸ್ ಬೋತ್ ಇಷ್ಟೇ ಪ್ರಮಾಣದ ಪ್ರೋಟೀನ್ಸ್ ಕೊಡಬೇಕು, ಇಷ್ಟೇ ಪ್ರಮಾಣದ ಕಾರ್ಬೋಹೈಡ್ರೇಟ್ಸ್ ಕೊಡಬೇಕು, ಇಷ್ಟೇ ಫ್ಯಾಟ್ ಅಂತ ಇತ್ತು. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ನಾವು ಅವರು ಏಜ್ ಆ್ಯಂಡ್ ವೇಟ್ ಪ್ರಕಾರ ನಾವು ಕೊಡಬೇಕಾಗ್ತದೆ. ಯಾಕಂದ್ರೆ ಈಗ ನೋಡ್ರಿ, ನಾವು ಪ್ರೋಟೀನ್ಸ್ ಫಾರ್ ಎಕ್ಸಾಂಪಲ್ ಈಗ ಒಬ್ರು ಯಾರು 80 kg ಮೆನ್ 80 kg ಇದ್ರಂದ್ರೆ ಸೊ ನಮ್ಮ ಪ್ರಕಾರ ಅವ್ರಿಗೆ ಒಂದು 50-52 grams ಆಫ್ ಪ್ರೋಟೀನ್ಸ್ ಕೊಡ್ತಾ ಇದ್ವಿ ಅಂದ್ರೆ ಅಲ್ಲಿ ಕಡಿಮೆ ಬರ್ತದೆ ಅವರಿಗೆ. ಸೊ ಹಿಂಗಾಗಿ ನಾವು ಏನಾಗತ್ತಂದ್ರೆ ವೇಟ್ ಮೇಲೆ ನಾವು ಎಲ್ಲ ಈಗ ನ್ಯೂಟ್ರಿಯೆಂಟ್ಸ್ ಡಿಸೈಡ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಲ್ಲಾನು ನೀವು ಫುಡ್ಡನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನಾವು ಎಷ್ಟು ಕೊಡಬೇಕು, ಈಗ ಕಾರ್ಬೋಹೈಡ್ರೇಟ್ಸ್ ಇತ್ತಂದ್ರೆ 35ರಿಂದ 40 grams ಪರ್ kg ಬಾಡಿ ವೇಟು, ಪ್ರೋಟೀನ್ಸ್ 0.8 to 1 gram per kg ಬಾಡಿ ವೇಟ್. ಸೊ ಈಗ ಒಬ್ರು 40 kg ಇದ್ರು ಅಂದ್ರೆ ಮಿನಿಮಮ್ ಅಂದ್ರೆ ಅವರು ಮ್ಯಾಕ್ಸಿಮಮ್ 40 grams ಆಫ್ ಪ್ರೋಟೀನ್ಸ್ ಪರ್ ಡೇ ತಗೋಬೇಕು. ಸೊ ಕೆಲ ಜನರಿಗೆ ಅವರು ಅದು ಕನ್ಫ್ಯೂಷನ್ ಇರ್ತದೆ. ಈಗ ಇವ್ರು ಹೇಳ್ತಾರೆ ಇಷ್ಟ ಗ್ರಾಮ್ಸ್ ತಗೋರಿ, ಇಷ್ಟ, ಅದು ಹೆಂಗೆ ಗೊತ್ತಾಗ್ಬೇಕು ಅವರಿಗೆ ಎಷ್ಟು ಗ್ರಾಮ್ಸು ಅಂತ ಹೇಳಿ? ಈಗ ಎಷ್ಟೊಂದು ಅಪ್ಲಿಕೇಶನ್ಸ್ ಅದಾವ, ಗೂಗಲ್ ಅದ, ನಿಮ್ಗೆ ಎಲ್ಲಾ ತರ ಗೊತ್ತಾಗ್ತದ. ಈಗ ನಮ್ಮೆಲ್ಲ ಎಕ್ಸ್ಚೇಂಜ್ ಮೇಲೆ ಇರ್ತಾವ್ರಿ ಆಹಾರಗಳು. ಒಂದು ಚಪಾತಿಯಿಂದ ನಿಮಗೆ 3 ಗ್ರಾಮ್ ಪ್ರೋಟೀನ್ ಬರ್ತದ. ಸೊ ಅದು ಒಂದು ನೀವು ಯಾರನ್ನಾದ್ರೂ ಒಬ್ರಿಗೆ ಕನ್ಸಲ್ಟ್ ಮಾಡಿದ್ರಿ ಡೈಟಿಷಿಯನ್ಸ್ ಅಂದ್ರೆ ಅವರು ನಿಮಗೆಲ್ಲ ಡಿಟೇಲ್ ಆಗಿ ಎದುರಾಗಿ ಯಾವ ಆಹಾರದಿಂದ ಏನೇನ್ ಎಷ್ಟು ಪ್ರಮಾಣದ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಅಂತ ಬರ್ತಾವೋ ಅವೆಲ್ಲ ನಿಮಗೆ ಕ್ಯಾಲ್ಕುಲೇಟೆಡ್ ಫಾರ್ಮ್ ಹಾಕಿ ಒಂದು ಟೇಬಲ್ ಹಾಕಿ ಕೊಡ್ತಾರೆ. ಇವನ್ ಆಕ್ಚುಲಿ ಈಗ ಇನ್ಸುಲಿನ್ ಡಯಾಬಿಟಿಕ್ ಪೇಷಂಟ್ ಅವ್ರಿಗೆ ಇನ್ಸುಲಿನ್ ಸಹಿತ ನಾವು ಕ್ಯಾಲ್ಕುಲೇಟ್ ಮಾಡೇ ಕೊಡಬೇಕು. ಆಕ್ಚುಲಿ ಕಾರ್ಬೋಹೈಡ್ರೇಟ್ಸ್ ಅವರು ಎಷ್ಟು ಈಗ ಈ ಆಹಾರ ನಾ ಸೇವನೆ ಮಾಡತ್ತೇನಂದ್ರೆ ಈ ಆಹಾರ ಇಷ್ಟು ಒಂದು 50 ಗ್ರಾಮ್ 100 ಗ್ರಾಮ್ದಿಂದ ನನಗೆ ಎಷ್ಟು ಗ್ರಾಮ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬರ್ತಾ ಇದೆ ಅದು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ನಾವು ಆಕ್ಚುಲಿ ಇನ್ಸುಲಿನ್ ಅದನ್ನ ಡೋಸ್ ಫಿಕ್ಸ್ ಮಾಡಬೇಕಿರ್ತದೆ. ಸೊ ಹಿಂಗಾಗಿ ಈಗ ಜಾಸ್ತಿ ಕೇರ್ ನಾವು ಮಕ್ಕಳಲ್ಲಿ ಮತ್ತು ಹೆಣ್ಮಕ್ಳಲ್ಲಿ ಅಡಲ್ಟ್ಸ್ ಅಂಡ್ ಗರ್ಲ್ಸ್ ಒಳಗೆ ಜಾಸ್ತಿ ಕೇರ್ ಮಾಡಬೇಕು. ಅವ್ರು ತಿನ್ನೋ ಆಹಾರ ಒಳಗೆ ದೇ ಶುಡ್ ಮೇಕ್ ಶ್ಯೂರ್ ಅದು ಎಲ್ಲ ಥರ ಪೌಷ್ಟಿಕಾಂಶಗಳು ಅದರಲ್ಲಿ ಇರಬೇಕು. ನ್ಯೂಟ್ರಿಯೆಂಟ್ಸ್, ಕಾರ್ಬೋಹೈಡ್ರೇಟ್ಸು, ಆಮೇಲೆ ಪ್ರೋಟೀನ್ಸು, ಫ್ಯಾಟು, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಇದೆಲ್ಲ ಒಂದು ಆಹಾರ ಒಳಗಿರಬೇಕು. ಸಾಧ್ಯದಷ್ಟು ಮನೆಯಲ್ಲೇ ತಯಾರಿಸಿದ್ದು ಕಲ್ಚರ್ಡ್ ಬೇಸ್ಡು ಮತ್ತು ಟ್ರೆಡಿಷನಲ್ ಬೇಸ್ಡ್ ಆಹಾರ ಸೇವನೆ ಮಾಡೋದು ಒಳ್ಳೇದಂತ ನಾನು ಹೇಳ್ತೇನೆ. ಖಂಡಿತ ಮೇಡಮ್ ಈಗ ಈ ಒಂದು ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಹೇರಿಂದ ಈ ಒಂದು ಪೋಷಣ್ ಮಾಸಾಚರಣೆ ಈ ಒಂದು ಸಂದರ್ಭದಲ್ಲಿ ಯಾವ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬಹುದು ಅಂತ? ನಾವು ಏನಾಗ್ತದೆ, ಇದು ಮಲ್ಟಿಪಲ್ ನಾನು ಆಗ್ಲೇ ಹೇಳಿದಾಗ, ಸೊ ಇದು ಕೇವಲ ಪೋಷಣ್ ಮಾಹ ಅಂತ ಅಷ್ಟೇ ಅಲ್ಲ, ನಾವು ಎವ್ರಿ ಮಂತ್ ಅಥವಾ ಎವ್ರಿ 2 months ಒಂದು ಏನಾದರೂ ಆಕ್ಟಿವಿಟೀಸ್ ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇರ್ತೀವಿ. ಸೊ ಈ ಸಲ ಪೋಷಣ್ ಮಾಹ ನಾವು ಈಗ ಸ್ಟೇಟ್ ಲೆವೆಲ್ ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ವಿ. ಅದು ಸ್ಟೇಟ್ ಲೆವೆಲ್ ವರ್ಕ್ಶಾಪಲ್ಲಿ ಈಗ ಕ್ಯಾನ್ಸರ್ ಪೇಷಂಟಲ್ಲಿ ನಾವು ಯಾವ ಥರ ಆರೈಕೆ ಮಾಡಬೇಕು, ಆಹಾರ ಎಷ್ಟು ಮುಖ್ಯ ಅದ ಕ್ಯಾನ್ಸರ್ ಪೇಷಂಟಲ್ಲಿ. ಸೊ ಒಬ್ರೊಬ್ರು ಹೇಳ್ತಾರೆ ಕ್ಯಾನ್ಸರ್ ಕಂಪ್ಲೀಟ್ ಶುಗರ್ ಬಂದ್ ಮಾಡಿಬಿಡ್ರಿ ಹಿಂಗಂತ. ಸೊ ಒಂದು ಸ್ವಲ್ಪ ಮಿತ್ಸು ಅದಾವ್ರಿ, ಅವಾಗ ತಪ್ಪ ಕಲ್ಪನೆಗಳು ಅದಾವ. ಅದನ್ನ ನಾವು ಈ ಸಲ ಒಂದು ಟಾಪಿಕ್ ಅಂತ ಇಟ್ಕೊಂಡ್ವಿ, ಅದ್ರ ಮೇಲೆ ಡಿಸ್ಕಸ್ ಮಾಡಿದ್ವಿ. ನೀವು ಯಾವ ಥರ ಆಹಾರ ಹೆಂಗೆ ಸೇವನೆ ಮಾಡೋದು, ಆಮೇಲೆ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ, ಯಾಕಂದ್ರೆ ಕ್ಯಾನ್ಸರ್ ಈಗ ಜಾಸ್ತಿ ನೋಡ್ತಾ ಇದ್ದೀವಿ ಕೇಸಸ್ಗಳು, ಚಿಕ್ಕ ಮಕ್ಕಳಲ್ಲೂ ಕಂಡು ಬರ್ತಾ ಇದೆ. ಆಮೇಲೆ ಕಿಡ್ನಿದು, ಸೊ ಆಮೇಲೆ ಡಯಾಬಿಟೀಸ್ ಮೇಲೆ, ಆಮೇಲೆ ಕಾರ್ಬೋಹೈಡ್ರೇಟ್ ಕೌಂಟಿಂಗ್ಸ್ ಅಂತೇಳಿ ಇದ್ರ ಮೇಲೆ ಒಂದು ವರ್ಕ್ಶಾಪ್. ಸೊ ಈಗ ಅದೇ ಥರ ನಾವೀಗ ಮತ್ತೀಗ NSS ಜೊತೆ ಕೊಲಾಬ್ರೇಟ್ ಮಾಡಿ ಸ್ಕೂಲ್ಗೆ, ಆಮೇಲೆ PHC ಸೆಂಟರ್, ಅಂಗನವಾಡಿ ಸೆಂಟ್ರಿಗೆ ಮತ್ತು ಮಲ್ಟಿಪಲ್ ಟಾಕ್ಸ್ ನಾವು ಅರೇಂಜ್ ಮಾಡಿದ್ದೀವಿ. ನಮ್ಮ ಹುಡುಗರು ಸ್ವಲ್ಪ ಸ್ಟೂಡೆಂಟ್ಸು ಇದು ಅವೇರ್ನೆಸ್ ಎಜುಕೇಷನ್ ಅಂತ ಹೇಳಿ ಇದನ್ನ ಒಂದು ಸ್ವಲ್ಪ ಸ್ಕಿಟ್ಟು, ಡ್ರಾಮಾಸು ಅವೆಲ್ಲ ರೆಡಿ ಮಾಡಿದ್ದಾರೆ. ಆಮೇಲೆ KLE ಹಾಸ್ಪಿಟಲ್ ಮೊನ್ನೆ ನಾವು ಇನ್ ಕೊಲಾಬ್ರೇಷನ್
ಕೊಲಾಬ್ರೇಷನ್ ವಿತ್ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಸ್ಮೈಲ್ ಟ್ರೈನ್ ಇವರಿಂದ ಕ್ಲೆಫ್ಟ್ ಪ್ಯಾಲೆಟ್ ಹುಡುಗರಲ್ಲಿ ಆಹಾರದ ಅವಶ್ಯಕತೆ ಮತ್ತು ಮುಖ್ಯತೆ ಬಗ್ಗೆ ನಾವು ಒಂದು ಸಣ್ಣದೊಂದು ಅದು ಕೈಂಡ್ ಆಫ್ ವರ್ಕ್ಶಾಪ್ ಅಂತಾನೆ ವರ್ಕ್ಶಾಪ್ ಅಲ್ಲ ಒಂದು ಇವೆಂಟ್ ಆಕ್ಟಿವಿಟಿ ಕಂಡಕ್ಟ್ ಮಾಡಿದ್ವಿ. ಸೊ ಈಗ ಈ ತರ ಮಲ್ಟಿಪಲ್ ಆಕ್ಟಿವಿಟೀಸ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಖಂಡಿತ ಮೇಡಮ್, ಕೊನೆಯದಾಗಿ ನಮ್ಮ ಕೇಳುವ ಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಸೊ ಈಗ ನೋಡ್ರಿ, ಇದು ಕೇವಲ ನಮ್ಮದು ಬರೀ ನ್ಯೂಟ್ರಿಷನ್ ಅಥವಾ ಡೈಟಿಷಿಯನ್ಸು ಅವರಷ್ಟೇ ಇದ್ರ ಬಗ್ಗೆ ಇದು ರೆಸ್ಪಾನ್ಸಿಬಿಲಿಟಿ ತಗೋಬೇಕಂತಲ್ಲ. ಎವ್ರಿ ಪರ್ಸನ್, ಎವ್ರಿ ಸಿಂಗಲ್ ಚೈಲ್ಡ್, ಮಕ್ಕಳಿಂದ ಹಿಡ್ಕೊಂಡು ಮಕ್ಕಳು, ದೊಡ್ಡವರು, ಎಸ್ಪೆಷಲಿ ಮೆನ್ ಅಥವಾ ಕಮ್ಯುನಿಟಿ, ಗೌರ್ಮೆಂಟ್ ಅಷ್ಟೇ ಅಲ್ಲ, ಗೌರ್ಮೆಂಟ್ಗೆ ನಾವು ಕಮ್ಯುನಿಟಿ ಹ್ಯಾಂಡ್ ಇನ್ ಹ್ಯಾಂಡ್ ಹೋದ್ವಿ ಅಂದರೆ ಎವ್ರಿ ಪರ್ಸನ್ ಇಂಡಿವಿಜುವಲ್ ಅವರು ಸಹಕರಿಸಿದ್ರೆ, ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಅಂತಂದ್ರೆ, ಸೊ ನಾವು ಹೆಲ್ದಿ ಡಯಟ್ ಅಥವಾ ಹೆಲ್ದಿ ಅಪೌಷ್ಟಿಕತೆನ ಅಥವಾ ಮಾಲ್ ನರಿಶ್ಮೆಂಟನ್ನ ನಾವು ಬೆಟರ್ ಟ್ರೀಟ್ ಮಾಡ್ಬೋದು ಅಥವಾ ಕ್ಯೂರ್ ಮಾಡ್ಬೋದು ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅದರ ಜೊತೆ ಸಮ್ ಎಕ್ಸಾಂಪಲ್ಸ್, ಈಗ ಯಾವ ಥರ ಈ ಕಮ್ಯುನಿಟಿ ಬೇಸ್ಡ್ ಅಥವಾ ಲೋಕಲ್ ಪೀಪಲ್ ಯಾವ ಥರ ಒಂದು ಇದನ್ನು, ಈಗ ಎಷ್ಟೊಂದು NGOs ಅದಾವ, ಈಗ ಮಹಿಳಾ ಮಂಡಳ ಅಂತದಾವ, ಎಷ್ಟೊಂದು ಮಂಡಲ್ಸ್ ಅದಾವ. ಅವರು ಈ ಪೋಷಣ್ ಮಾಹದಾಗ ಯಾವ ಥರ ಒಂದು ಆಕ್ಟಿವಿಟೀಸ್ ಇಡ್ರಿ, ಒಬ್ರನ್ನ ಯಾರನ್ನಾರ ಕರೆಸ್ರಿ ಅಥವಾ ತಾವೇ ಒಂದು ಸ್ವಂತ ಏನಾರ ಒಂದು ಕುಕಿಂಗ್ ಕಾಂಪಿಟೇಷನ್, ಈಗ ಮಿಲ್ಲೆಟ್ ಇನ್ವಾಲ್ವ್ಮೆಂಟ್, ಹೆಲ್ದಿ ಫುಡ್ ಕುಕಿಂಗ್ ಕಾಂಪಿಟೇಷನ್, ಈ ಥರ ಯಾವ ಆದರೂ ಅವರು ಒಂದು ಆಕ್ಟಿವಿಟಿಗೆ ಕಂಡಕ್ಟ್ ಮಾಡ್ಬೇಕಂತ ಹೇಳ್ತೀನಿ. ಸ್ಕೂಲ್ ಬೇಸ್ಡ್ ಆದ್ರು, ಸ್ಕೂಲಲ್ಲಿನೂ ಈಗ ಪೋಷಣ್ ಇದು ಮಂತ್ ಒಳಗ ಸ್ಕೂಲ್ ಸತ್ ಯಾವ್ದಾದ್ರು ಒಂದು ಆಕ್ಟಿವಿಟಿ ಸ್ಟೂಡೆಂಟ್ಸ್ ಸಂಬಂಧ ಅವರು ಒಂದು ಅರೇಂಜ್ ಮಾಡಬೇಕು ಅಂತ ಹೇಳಿ ನಾನು ಅದನ್ನೊಂದು ಕೇಳ್ಕೊಂತೀನಿ. ಆಮೇಲೆ ಇನ್ನು ಇನ್ ಸಮ್ ವಿಲೇಜಸ್ ಇವನ್ ಫಾದರ್ಸ್ ಹ್ಯಾವ್ ಬಿಗನ್ ಟು ಅಟೆಂಡ್ ದ ಕೌನ್ಸಿಲಿಂಗ್. ಈಗ ಸ್ವಲ್ಪ ಹಳ್ಳಿಗಳಲ್ಲಿ ಈಗ ಏನ್ ಮಾಡತ್ತಾರೆ ಕೌನ್ಸಿಲಿಂಗ್, ಈಗ ತಾಯಿಗಳಿಗೆ ಹೆಂಗ್ ಕೌನ್ಸಿಲಿಂಗ್, ಏನ್ ತಿನ್ನಬೇಕು, ಯಾವ ತರ ಇರಬೇಕು, ಸ್ಯಾನಿಟೇಷನ್, ಹೈಜೀನ್. ಸೊ ಗೌರ್ಮೆಂಟ್ ಏನ್ ಇನಿಷಿಯೇಟ್ ಮಾಡುತ್ತೆ, ತಂದೆಗಳನ್ನು ಇನ್ವಾಲ್ವ್ ಮಾಡ್ಕೋತಾ ಇದ್ದಾರೆ, ತಂದೆಗಳು ಆಮೇಲೆ ಫ್ಯಾಮಿಲಿ ಮೆಂಬರ್ಸ್. ಯಾಕಂದ್ರೆ ಅದು ಇವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಕಳಿಸ್ತೀವಿ ಲೇಡೀಸಿಗೆ ಮನೇಲಿ, ಬಟ್ ಮನೇಲಿ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಫಾದರ್ಸ್ನು ಮತ್ತು ಫ್ಯಾಮಿಲಿ ಮೆಂಬರ್ಸ್ನು ಈಗ ಇನ್ವಾಲ್ವ್ ಮಾಡ್ಕೋತಾ ಇದ್ದಾರೆ. ಸೊ ಇವನ್ ಮೆನ್ ಮತ್ತು ಫ್ಯಾಮಿಲಿ ಮೆಂಬರ್ಸು ಒಂದು ತಾಯಿಗೆ ಅಥವಾ ಹೆಣ್ಣು ಮಗುಗೆ ಅವ್ರಿಗೂ ನೀವು ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ರಿ ಅಂತ ಹೇಳಿ ನಾನು ಕೇಳ್ಕೊತಾ ಇರೋದು ಅಷ್ಟೇ. ಖಂಡಿತ ಮೇಡಮ್, ಈ ಒಂದು ಪೋಷಣ್ ಅಭಿಯಾನದ ಮಾಸಾಚರಣೆಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಧನ್ಯವಾದಗಳು. ಧನ್ಯವಾದಗಳು. ಈಗ ನನಗೆ ವೇಣುಧ್ವನಿ ಇದು ಒಂದು ಆಕ್ಟಿವಿಟಿ, ಆಕ್ಚುಲಿ ಇದು ಒಂದು ಆಕ್ಟಿವಿಟಿನ ಅಂತ ಹೇಳ್ಬೋದು. ಯಾಕಂದ್ರೆ ನನಗೆ ಜನ ಕಾಣಲ್ಲ, ಬಟ್ ಜನ ಅಟ್ಲೀಸ್ಟ್ ದೇ ಕ್ಯಾನ್ ಹಿಯರ್ ಮೀ. ಇದು ಒಂದು ಕೈಂಡ್ ಆಫ್ ಅವೇರ್ನೆಸ್. ಸೊ ಎಲ್ಲರೂ ಆಹಾರದ್ದು ಪೌಷ್ಟಿಕತೆ ಬಗ್ಗೆ ಜಾಸ್ತಿ ಲಕ್ಷ್ಯ ಕೊಡ್ರಿ. ನಿಮ್ಮ ಬಗ್ಗೆ, ನಿಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳು, ಲೇಡೀಸು, ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿ ತಗೋರಿ. ಆಮೇಲೆ ವೇಣುಧ್ವನಿ ನನಗೆ ಇಲ್ಲಿ ಇವತ್ತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪೋಷಣ್ ಮಾಸಾಚರಣೆಯ ಮಹತ್ವದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಡಾಕ್ಟರ್ ಸುಷ್ಮಾ ಮೇಳೆ. ಇವರು ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ನ್ಯೂಟ್ರಿಷನ್ ಅಂಡ್ ಡಯಟಿಟಿಕ್ಸ್, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹಿರ್, ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ಧ್ವನಿ 90.4 FM. ನಮಸ್ಕಾರ. ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ